ಆನೇಕಲ್ ಗಡಿ ಗ್ರಾಮದ ಸಮೀಪ 20 ಕಾಡಾನೆಗಳ ಹಿಂಡು ಕಾಣಿಸಿಕೊಂಡಿವೆ. ಹೊಸೂರು ಬಳಿಯ ಉಡೇದುರ್ಗ ಅರಣ್ಯ ಬಳಿ ಗಜಪಡೆಗಳು ಕಾಣಿಸಿಕೊಂಡಿರುವುದು. ರಾತ್ರಿ ವೇಳೆ ರೈತರ ಜಮೀನುಗಳಿಗೆ ನುಗ್ಗಿ ದಾಳಿಯನ್ನು ಮಾಡುತ್ತವೆ ಈ ಆನೆಗಳು. ಅಪಾರ ಬೆಳೆ ನಾಶ ಆಗಿದೆ. ರಾಗಿ, ಟೊಮೆಟೊ, ಬೀನ್ಸ್, ಎಲೆಕೋಸು ಬೆಳೆ ನಾಶ ಆಗಿದೆ ಅಂತೇಳಿ ರೈತರು ತಮ್ಮ ಕಷ್ಟವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನೇರುಘಟ್ಟ ಅರಣ್ಯದಿಂದ ಬಂದಂಥ 50 ಆನೆಗಳ ಹಿಂಡು ಇದು. ತರಕಾರಿ ಬೆಳೆ ತಿಂದು ತುಳಿದು ಕಾಡಾನೆಗಳು ಹಾಳು ಮಾಡಿವೆ. ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ರಾತ್ರಿ ಮನೆಯಿಂದ ಯಾರೂ ಕೂಡ ಹೊರಗೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಭಯ ಪಡ್ತಾ ಇದ್ದಾರೆ ಜನ. ಅರಣ್ಯ ಇಲಾಖೆ ಗಡಿಯಲ್ಲಿ ಎಚ್ಚರಿಕೆ ನೀಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಎನ್ನುವಂಥ ಆರೋಪ ಇದು. ಹಾಗೆಯೇ ನಾಗಮಂಗಲ, ಯುಪುರ ಸಾಕಷ್ಟು ಕಡೆಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ ಅಂತೇಳಿ ಈಗ ಅರಣ್ಯ ಇಲಾಖೆಯವರು ಹೇಳಿದ್ದಾರೆ. ಗ್ರಾಮಗಳಿಗೆ ಕಾಡಾನೆಗಳು ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಒಂದಲ್ಲ ಎರಡಲ್ಲ ಸಾಕಷ್ಟು ಆನೆಗಳು ಒಟ್ಟಿಗೆ ಎಂಟ್ರಿ ಕೊಡ್ತಾ ಇವೆ. ರೈತರು ಬೆಳೆದಂಥ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತಾ ಇವೆ. ಕಾಡು ಬಿಟ್ಟು ನಾಡಿಗೆ ಬಂದಿವೆ ಆನೆಗಳು. ರಾತ್ರಿ ವೇಳೆ ರೈತರ ಜಮೀನುಗಳಿಗೆ ದಾಳಿಯನ್ನು ಮಾಡುತ್ತವೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೂರ್ತಿ, ಗಮನಿಸ್ತಾ ಇದ್ವಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 50 ಆನೆಗಳಿದ್ದಾವೆ. ಈ ಆನೆಗಳು ಒಂದು ಕಡೆಯಲ್ಲಿ ಹೊಲ ಗದ್ದೆಗಳಿಗೆ ನುಗ್ಗಿ ಬೆಳೆಯನ್ನು ಹಾಳು ಮಾಡಿವೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅರಣ್ಯ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಖಂಡಿತ ಸಂಪತ್, ಆನೇಕಲ್ಗೆ ಹೊಂದಿಕೊಂಡಿರ್ತಕ್ಕಂಥ ಗಡಿಭಾಗ ಹೊಸೂರಿನ ಯುಪುರಂ ಮತ್ತೆ ಸುತ್ತಮುತ್ತಲ ಕೆಲಮಂಗಲಂ ಸೇರಿದಂತೆ ಸುತ್ತಮುತ್ತಲೂ ಕೂಡ ಈ ಆನೆಗಳ ಹಾವಳಿ ಮತ್ತೆ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಸುತ್ತಮುತ್ತ ಬೆಳೆಗಳು ಕೂಡ ಇರ್ತವೆ. ಮತ್ತೆ ಈ ಆನೆಗಳು ಒಂದ್ ರೀತಿ ವಲಸೆ ಹೋಗುವಂತ ಆನೆಗಳು ಅಂತ ಹೇಳಿ ಕೂಡ ಈಗ ಗೊತ್ತಾಗಿದೆ. ಹಾಗಾಗಿ ವಲಸೆ ಹೋಗುವ ಆನೆಗಳು ಒಂದ್ ಕಡೆ ಇರೋದಿಲ್ಲ. ಹಾಗಾಗಿ ಈ ಒಂದು 50 ಆನೆಗಳ ಹಿಂಡು ಏನಿದೆ, ಇದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಿಂದ ಹೊಸೂರು ಕಡೆಗೆ ಸಾಗಿರ್ತಕ್ಕಂಥ ಈ ಒಂದು ಆನೆಗಳಾಗಿದ್ದು, ಇದರ ಜೊತೆ ಮರಿ ಆನೆಗಳು ಕೂಡ ಒಂದು ಬೀಡು ಬಿಟ್ಟಿರ್ತಕ್ಕಂಥದ್ದು. ಗಡಿಭಾಗ ಹೊಸೂರಿನ ಸುತ್ತಮುತ್ತ ಉಡೇದುರ್ಗ ಅರಣ್ಯಕ್ಕೆ ವಲಸೆ ಬಂದಿರುವ ಈ ಕಾಡಾನೆಗಳು ಸುತ್ತಮುತ್ತ ರೈತರ ಜಮೀನುಗಳನ್ನು ಕೂಡ ನುಗ್ಗಿ ರೈತರ ಬೆಳೆಗಳನ್ನು ಕೂಡ ನಾಶ ಮಾಡಿರ್ತಕ್ಕಂಥದ್ದು. ರಾಗಿ ಆಗಿರ್ಬೋದು, ಟೊಮೆಟೊ, ಬೀನ್ಸ್ ಮತ್ತೆ ಯಾವ್ಯಾವ ರೀತಿಯಾದಂತಹ ಬೆಳೆಗಳನ್ನು ಬೆಳೀತಾರೆ ರೈತರ ಎಲ್ಲಾ ಬೆಳೆಗಳನ್ನು ಕೂಡ 50 ಆನೆಗಳನ್ನು ನಾಶ ಪಡಿಸಿರ್ತಕ್ಕಂಥದ್ದು. ಹೀಗಾಗಿ ರಾತ್ರಿ ಸಮಯದಲ್ಲೂ ಕೂಡ ಈ ಒಂದು ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಓಡಾಡ್ಲಿಕ್ಕೆ ಕಷ್ಟ ಆಗ್ತದೆ. ಆದ್ರೆ ಅರಣ್ಯಾಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿಲ್ಲ. ಆದ್ರೆ ಯಾರಾದ್ರೂ ಸತ್ರೆ ಏನಾದ್ರೂ ಅರಣ್ಯಾಧಿಕಾರಿಗಳು ಕ್ರಮ ಕೈಗೊಳ್ತಾರ ಕಾದ್ ನೋಡ್ಬೇಕಾಗಿದೆ. ಹಾಗಾಗಿ ಈಗಾಗಲೇ ಸುತ್ತಮುತ್ತ ಗ್ರಾಮಸ್ಥರಿಗೆ ಈ ಆನೆಗಳ ಹಾವಳಿ ಹೆಚ್ಚಾಗಿದ್ದು ಒಂದು ರೀತಿಯ ಆತಂಕದ ವಾತಾವರಣದಲ್ಲೇ ವಾಸ ಮಾಡುವಂತ ಪರಿಸ್ಥಿತಿ ಉಂಟಾಗಿದೆ. ಸಂಪತ್, ಥ್ಯಾಂಕ್ ಯು ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.